ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾರ್ದು. ಏನಂತ್ಯ? ಅದು ಕರೆಕ್ಟೇ ಮಚ್ಚ ನೀನ್ ಹೇಳಿದ್ದು. ಆದ್ರೆ ನೀನ್ ನಂದು ನಿಂದು ಅಂತ ಮಾಡಕ್ ಬಿಟ್ಟಿದ್ಯಾ? 2 ವರ್ಷದಿಂದ ಬರೀ ನಂದೇ ದಿಂಗ್ ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ ಆಯುಷ್ಮಾನ್ ಭವ. ಗುರುಗಳೇ ನನ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡಿ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ, ಅಪ್ಪ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಇಲ್ಲ ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ, ಅಪ್ಪ ಅಂದ್ರೆ ಇಷ್ಟ. ಸರಿ ನಡೀರಿ ಅವನ ಹತ್ರ ಹೋಗಿ ಕೇಳ ಅವನಿಗೆ ಯಾರು ಇಷ್ಟ ಅಂತ. ಬೇಬಿ ನಂಗ್ ನಿನ್ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ ಬೇಬಿ. ಶೆಕೆ ಇಷ್ಟ ಆಗೈತಂದ್ರೆ ಮಚ್ಚ ನೀನ್ ನಂಬಲ್ಲ, ನಮ್ ಮನೇಲಿರೋ ಫ್ರಿಜ್ಗೂ ಬೆವ್ರು ಬತ್ತೈತೆ. ಅದೆಲ್ಲ ಏನಿಲ್ಲ, ನಮ್ ಫ್ರೆಂಡ್ ಅವ್ರ ಮನೇಲಿ AC ಶೆಕೆ ಐತೈತೆ. ಆ AC ತಣ್ಣಗಿರ್ಲಿ ಅಂತ ಇನ್ನೊಂದ್ AC ತಗೊಂಡ್ ಹಾಕೊಂಡವನು. ಇನ್ನೊಂದ್ ಈ ಶೆಕೆ ಎಲ್ಲೇ ನೆವೆ ಆಗ್ಬಾರ್ದು ಅಲ್ಲಲ್ಲೇ ನೆವೆ ಆಗುತ್ತಪ್ಪ. ನಿಮ್ಮಲ್ಲಿ ಇಲ್ವಾ ಶೆಕೆ? ನಾನ್ ಫ್ಯಾನ್ ಐಸ್ ಕ್ಯೂಬ್ ನ ಟೇಪ್ ಹಾಕಿ ಅಂಟಿಸ್ಬಿಡ್ತೀನಿ. ಆನ್ ಮಾಡ್ದಾಗ ತಣ್ಣಗ್ ಗಾಳಿ, ಐಸ್ ಕರಗ್ತಿದ್ದಂಗೆ ತಣ್ಣಗ್ ಮಳೆ ನೀರು. ಸಕ್ಕತ್ತಾಗಿರುತ್ತೆ. ವಾ ಮನೇಲಿ ಇದ್ದಿ ಸೈಂಟಿಸ್ಟ್ ಆಗ್ಬಿಟ್ಟಿದ್ಯಾ? ನಾಸಾಗಿಸಾಕ್ ಟ್ರೈ ಮಾಡೋದು? ಇಲ್ಲ ಇಲ್ಲ ಪರವಾಗಿಲ್ಲ, ಅದು ದೂರ ಜಾಸ್ತಿ ಬಸ್ ಸಿಗಲ್ಲ, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ. ಶೆಕೆ ಎಷ್ಟೈತಂದ್ರೆ ಸೂರ್ಯದವರು ಪಕ್ಕ ಎಸಿಲ್ ಕುತ್ಕೊಂಡಿರ್ತಾರೆ. ಹೌದೌದು, ನನ್ಗೇನ್ ಒಂದ್ ಅರ್ಥ ಆಗಲ್ಲ ಅಂದ್ರೆ ಬೆಳಗ್ಗೆ ಎತ್ತೇನೋ ಸೂರ್ಯ ಇರ್ತಾರೆ, ಅದು ಶೆಕೆ ಆಗುತ್ತೆ ಓಕೆ. ರಾತ್ರಿ ಹೊತ್ತು ಸೂರ್ಯನೂ ಇರಲ್ಲ, ಅವಾಗೂ ಯಾಕೋ ಶೆಕೆ ಆಗುತ್ತಲೋ. ಸೂರ್ಯ ಏನ್ ಉತ್ತರ ಕೊಡ್ತೀಯಪ್ಪ? ಜಗತ್ನಾಗ ಕೆಲಸದ ಜನ ಬಾಳ ಆಗ್ಯಾರ. ನಾ ನಿಮ್ ಜೋಡಿ ಮಾತಾಡ್ಬಹುದಾ? ಹಾ ಹೇಳ್ರಿ. ನೀವು ಎಲ್ಲಿ ಮಟ್ಟ ಓದಿರಿ? ನಾ ಇಂಜಿನಿಯರ್ ಮುಗಿಸಿ ಕಂಪನಿ ಒಳಗ ಜಾಬ್ ಮಾಡತ್ತೇನ್ರಿ. ಹಾ ನೀವ್ ಹೇಳ್ರಿ, ನೀವ್ ಎಲ್ಲಿ ಮಟ್ಟ ಓದಿರಿ? ಹಂಗಂದ್ರ ಏನ್ರಿ? ನೀವ ಎಲ್ಲಿ ಮಟ್ಟ ಸಾಲಿ ಕಲ್ತೀರಿ ಹೇಳ್ರಿ? ನಾ 10th ಫೇಲ್ರಿ. ನೀವು ಚಲೋ ತಂಗ ಸಾಲಿ ಕಲ್ತಿದ್ರಿ, ಇವ್ರಂಗ ಏನಾರ ಜಾಬ್ ತಗೋತಿದ್ರಿ. ಅಕ್ಕ ಇವ್ ಏನ್ ಕೆಲ್ಸ ಮಾಡತಾನ? ಕಂಪನಿ ಮ್ಯಾನೇಜರ್ ನಾನ ಅದನ್ನ. ಹೋಗಯ್ಯವ ಹೋಗ ಬಾಂಡೆ ತಿಕ್ಕೋಗ್ ಮನಿಗ್ ಹೋಗಿ. ನೀನು ಬರ್ತೀನ ನಮ್ ಕಂಪನಿ ಒಳಗ ಕಸ ಹೊಡಿ ಪೋಸ್ಟ್ ಖಾಲಿ ಐತ್ ನೋಡ. ನೀವೇನಾರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವ್ ಫಸ್ಟ್ ಏನ್ ತಗೊಂತ ಇದ್ರಿ? ಫಸ್ಟ್ ನಾನೊಂದ್ ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಸ್ವಂತ ಅಪ್ಪನ್ನೇ ಚೇಂಜ್ ಮಾಡ್ಕೊಂಬಿಟ್ಟ. ಸಾರಿ ಅಧ್ಯಕ್ಷ, ಇವತ್ತು ನಮ್ಮ ಮನೇಲಿ ಇನ್ಕಮ್ ಟ್ಯಾಕ್ಸ್ ಜೈನ್ ಆಗಿದೆ. 1 ರೂಪಾಯಿನ ಆಯ್ತು ತಗೊಂಡೋಗಿಲ್ಲ. ಶ್ರುತಿಯ ಬಾತ್ರೂಮ್ಗೆ ಹೋಗೋಣಪ್ಪ. ನಾನು ಅವರಪ್ಪ ಮಾತಾಡ್ತಾ ಇದ್ದೀನಿ. ಅಂಕಲ್ ಅಂಕಲ್ ಸಾರಿ ಅಂಕಲ್ ಸಾರಿ ಅಂಕಲ್. ಪರವಾಗಿಲ್ಲ ಪರವಾಗಿಲ್ಲ ಬಿಡಪ್ಪ, ನಿಮ್ಮಂತ ಬೋಳೆ ಮಕ್ಳ ಜೊತೆ ಸೇರಿದ್ರೆ ಅವ್ನು ಶ್ರುತಿಯಾನೇ ಆಗೋದು. ಏನ್ ಮಗ ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ ನನ್ಗೇನಾಗುತ್ತೆ? ಅಲ್ಲ ಮೊನ್ನೆ ಜೋರಾಗಿ ಮಳೆಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾವ್ ಅನ್ಕಂಡೆ. ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋ ಅಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ ಮನೆ ಹತ್ರ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿ ಹೂವ ಇಟ್ರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ ನಾಳೆ ನಮ್ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್ ಡ್ಯಾನ್ಸ್ ಆಡಕ? ಇಲ್ಲಲೇ ಅವ್ರು ಟಮಟೆ ಅವರು ಒಂದು ಉದ್ದದ್ ಕಡ್ಡಿ ಬೇಕು ಅಂತ ಇದ್ರು. ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣಿ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತೆ, ಹಂಗಾಯ್ತು ಇವಾಗ. ಇಲಿಯಾರು ನಿನ್ಕು ದಪ್ಪ ಇರ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ಏನ್ತಿದ್ರು ದಪ್ಪ ಇದಿಲ್ಲ ಅಂತ ನಾನ್ ಸಾಯ್ತಾ ಇದ್ದೀನಿ. ಆಮಮ್ಮ ಹೇಳೋ, ನಾನು ಆಲ್ರೆಡಿ ಹುಡುಗಿನ ನೋಡಿದ್ದೀನಿ. ನಾಳೆ ಇಬ್ರು ಹೋಗ್ಬಿಟ್ಟು ಮದುವೆ ಮಾತುಕತೆ ಮುಗಿಸ್ಕೊಂಡ್ ಬರೋಣ. ಹೌದಾ? ಹುಡುಗಿ ಎಷ್ಟಾದ್ರೆ ಬೇಗ ಮದುವೆ ಆಗಿ, ಅದಕ್ಕೆಲ್ಲ ಯಾಕೆ ನನ್ನ ಕರ್ಕೊಂಡು ಹೋಗ್ತೀರಾ? ಮಿಂದ್ರಿ ನನ್ಗಲ್ಲ, ನೀನಿ ಮದುವೆ ಮಾಡಕ್ಕೆ. ಮಾಮ ಜೀವನದಲ್ಲಿ ಹಿಂಗೋ ತಿಕ್ಕ ಹೊಡಿಸ್ಕೊಂಡ್ರು ಚೆನ್ನಾಗಿದ್ದೀನಿ. ಹಂಗೋ ಹಿಂಗೋ ಅಕ್ಕಪಕ್ಕದ ಮನೆಯಿಂದ 3 ಹೊತ್ತು ಊಟ ಸಿಗ್ತಾ ಇದೆ. ಎಣ್ಣೆ ಎಲ್ಲ ನನ್ ಫ್ರೆಂಡ್ಸ್ ಕೊಡಿಸ್ತಾರೆ. ಇಷ್ಟೆಲ್ಲ ಸಿಗ್ಬೇಕಾದ್ರೆ ಮಿಂಡ್ರು ಗೊತ್ತಿದ್ ಮದ್ವೆ ಯಾಕಾಗ್ಲಿ? ಲೌಡೆ ನೀನೇ ತಾನೆ ಹೇಳ್ತಾ ಇದ್ದಿತ್ತು ಬೇಗ ಮದ್ವೆ ಮಾಡ್ಸ ಮಾಮ ಅಂತ. ಇವಾಗ ಏನಾಯ್ತು? ಮೊದ್ಲು ಏನ್ ಅನ್ನಿಸ್ತಿತ್ತು ಅಂದ್ರೆ, ನಾನ್ ಮದ್ವೆ ಆದ್ರೆ ನಮ್ಮ ಮನೆ ಬಾಗ್ಲು ಪೂಜೆ ಮಾಡಕ್ ಬರ್ತಾಳೆ ಅನ್ನಿಸ್ತಿತ್ತು. ಆದ್ರೆ ಮದ್ವೆ ಆದ್ಮೇಲೆ ಅರ್ಧ ಊರ್ ಬಾಗ್ಲಾಗತ್ತೆ ಅಂತ ಗೊತ್ತಾದ್ಮೇಲೆ ಸೈಲೆಂಟ್ ಆಗ್ಬಿಟ್ಟೆ.
ಸರ್ ಅದು ಲೋ ಅಪ್ಪಿ ನಾನ್ ಡಾಕ್ಟರ್ ಕಣ ಏನಿದ್ರು ಓಪನ್ ಆಗಿ ಹೇಳೋಣ ಹತ್ರ ಸರ್ ನಿಂತ್ಕಂತಿಲ್ಲ ಸರ್ ನಂದು ಓಕೆ ಗರ್ಲ್ ಫ್ರೆಂಡ್ ಅವರ ನಿಂಗೆ ಇಲ್ಲ ಸರ್ ನಮಗೆಲ್ಲ ಎಲ್ಲಿ ಮತ್ತೆಲ್ಲ ಉಡೇಕೆ ಬಾ ನಿಲ್ಲಿಸ್ಬಿಟ್ಟೇನ್ ಬಟ್ಟೆ ಒಣಗಾಕ್ತಿ ಅದ್ರ ಮೇಲೆ ಡೇಟಿಂಗ್ ಹೋಗಿದ್ದಲ್ಲ ಏನಾಯ್ತು ಅವಳೇನಲ್ಲೋ ನನ್ ಲುಕ್ಕಿಗೆ ಬಿದ್ದೋಗ್ಬಿಟ್ಲ ಅಂತ ಲೈಫ್ ಅಲ್ಲಿ ಏನೋ ಎದುಳ್ತಲ್ಲ ಅವಳು ಅದಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟೆ ಮಚ್ಚ ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್ ಇವನು अलग ही लेवल का बंदा था ಏನೇ ಬೈತಾ ಇದು ಏನಾಯ್ತು ಲವ್ ಲೆಟ್ರು ಅಮ್ಮ ಅದ್ ನಂದಲ್ಲಮ್ಮ ಸುದೀಪ್ ಅಣ್ಣದು ಅಮ್ಮ ನಂದಲ್ಲಮ್ಮ ಲವ್ ಲೆಟ್ರು ಚಿರುದು ಅಮ್ಮ ಅದ್ ನಂದಲ್ಲಮ್ಮ ಅಪ್ಪದು ಮೂರ್ ಜನ ಸುಳ್ಳು ಹೇಳ್ತಾವ್ರೆ ನಂದಲ್ಲ ಲವ್ ಲೆಟ್ರು ಯಾಕ್ರ ಈಗ ನಿಜ ಹೇಳ್ತೀರಾ ಇಲ್ವೋ ಅಮ್ಮ ಲವ್ ಲೆಟರ್ ನಮ್ ಕ್ಲಾಸ್ ರಮ್ಯಾಗಮ್ಮ ಬರ್ತಿದ್ದು ಇದ್ರಲ್ಲಿ ಯಾಕೋ ನಿನ್ನ ಹೆಸರು ಐತೆ ಅಮ್ಮ ಲೆಟರ್ ರಮ್ಯ ನೋಡ್ತಾರ ಹಂಗೆ ಅವ್ರ ತಂಗಿನೂ ನೋಡ್ತಾರ ಅವ್ರ ತಂಗಿ ಜೊತೆ ನಂದು ಸೆಟ್ ಆಗ್ಲಿ ಅಂತ ನನ್ನ ಹೆಸರು ಬರ್ದೆ ಅಮ್ಮ ನೀವ್ಯಾಕ್ರಿ ನಿಮ್ಮ ಹೆಸರು ಬರ್ದಿದ್ದೀರಾ ಅದು ಆ ಕಾಲೇಜಲ್ಲಿ ಲವ್ ಲೆಟರ್ ಓದ್ಬೇಕಾದ್ರೆ ಟೀಚರ್ ಕೈ ಸೇರ್ಕೊಂಡ್ಬಿಡ್ತಾರ ಆ ಟೀಚರ್ ನನ್ನ ಹೆಸರು ನೋಡಿ ಕಾಲ್ಗಿಲ್ ಮಾಡ್ತಾರೆ ಅನ್ನೋ ಅವ್ರ 3 ಜನದ ಹೆಸರಾಯ್ತು ನಿನ್ನ ಹೆಸರು ಯಾಕೆ ಬಂದೈತೆ ಅಮ್ಮ ಟೀಚರ್ಗೆ ಮಗ ಇದ್ದಾನೆ ಅಂತ ಗೊತ್ತಾಯ್ತು ಅದಕ್ಕೆ ನನ್ನ ಹೆಸರು ಬರ್ಬಿಟ್ಟೆ ಮಾಮ್ ನಿಂಗ್ ನಾ ಮನೆ ಹತ್ರ ಕಿರಣ್ ಗೊತ್ತಾ ಅವ್ನ್ ಚಿಕ್ಕ ಹುಡುಗ ಇವಾಗ 8ನೇ ಕ್ಲಾಸ್ ಸ್ಕೂಲಲ್ಲಿ 10th ಕ್ಲಾಸ್ ಹುಡುಗಿನ ಕರ್ಕೊಂಡು ಓಡೋಗ್ಬಿಟ್ಟ ಇವಾಗಿನ ಮಕ್ಳೆಲ್ಲ ಗೋಳಿ ಮಕ್ಳಾಗ್ಬಿಟ್ಟವ್ರ ಮಾಮ್ ಚಿಕ್ಕ ವಯಸ್ಸಿಗೆ ಲವ್ ಅದು ಅಲ್ಲದೆ ಗಿಫ್ಟ್ ಗಳು ಬೇರೆ ಹುಡುಗ ಹುಡುಗಿಗೆ ಬಟ್ಟೆ ಕೊಡ್ಸೋದೇನು ಹುಡುಗಿ ಹುಡುಗಂಗ್ ಬಟ್ಟೆ ಕೊಡ್ಸೋದೇನು ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಟಿವಿ ಒಳಗಡೆ ಒಂದೇ ಸಾಂಗಲ್ 3 ಬಟ್ಟೆ ಹೆಂಗ್ ಚೇಂಜ್ ಮಾಡ್ತಾ ಇದ್ರು ಅಂತ ನೋಡ್ತಾ ಇದ್ದೆ ನಾನು ಅವರೆಲ್ಲ ಟಿವಿ ಒಳಗಡೆ ಹೆಂಗ್ ಹೋದ್ರು ಅಂತ ನೋಡ್ತಾ ಇದ್ದೆ ಇವಾಗೆಲ್ಲ ಚಿಕ್ಕ ಚಿಕ್ಕ ಹುಡುಗರ ಕೈಲಿ ಐಫೋನ್ ನಮ್ ಕಾಲದಲ್ಲಿ ಇರ್ಬೇಕಾದ್ರೆ ಒಂದೇ ಒಂದ್ ಇದ್ದು ಪಿಂಕ್ ಕಲರ್ ಫೋನ್ ಅದು ಹುಡುಗಿರಿಗೆ ಬಿಟ್ಟಿದ್ದು ಅದ್ರಲ್ಲಿ ಯಾವ್ದೇ ಬಟನ್ ಹೊತ್ತರು ಒಂದೇ ಸಾಂಗ್ ಬರ್ತಾ ಇದ್ದು ನಾವೆಲ್ಲ ಅದಕ್ಕೆ ಡ್ಯಾನ್ಸ್ ಆಡ್ತಾ ಇದ್ವಿ ಬೇಬಿ ನೀನ್ ಎಷ್ಟ್ ಕೆಜಿ ಇದೆಯಾ 50 kg ಇದೀನಿ ಬೇಬಿ ಅಷ್ಟೇನಾ ನೀನ್ ಎಷ್ಟ್ ಕೆಜಿ ಇದೆಯಾ ನಾನು 110 kg ಇದೀನಿ ಬೇಬಿ ಹೌದಾ ಹೇಗೆ ಯಾಕಂದ್ರೆ ನೀನ್ ನನ್ ಒಂದ್ಸಲ ಇದೆಯಲ್ಲ ಅಯ್ಯೋ ಹೋಗಿ ಟಿಕ್ಕು ನನ್ ಮಗ ನಾನು ಅವ್ರೊಬ್ಬರ ಜೀವ ಮಾಡ್ಕೊಂಡಲ್ಲ ನೆನೆ ಕಾಲ್ ಮಾಡಿದ್ನಲ್ಲ ಬೇಬಿ ಹಾಕ್ಬೇಡಿ ಬಿಸಿ ಅಂತ ಬಂತು ನಮ್ಮಮ್ಮ ಜೊತೆ ಮಾತಾಡ್ತಿದ್ದೆ ಶ್ರೀನಿವಾಸ ಗೋವಿಂದ ಮತ್ತೆ ರಾತ್ರಿ ಆನ್ಲೈನ್ ನಾನಿದ್ದೆ ಮೆಸೇಜ್ ಮಾಡೋ ರಿಪ್ಲೈ ಇಲ್ಲ ನಾನ್ ನೆಟ್ ಆಫ್ ಮಾಡಿಲ್ಲ ಹಂಗೆ ಮಲ್ಕೋಬಿಟ್ಟೆ ಶ್ರೀ ವೆಂಕಟೇಶ ಗೋವಿಂದ ಸರಿ ಅದೆಲ್ಲ ಬಿಡು ಎಲ್ಲಿಗೆ ಬಾಬ ನಾನ್ ಯಾವಾಗೂ ನಿನ್ ಮನ್ಸೊಳಗಡೆ ಇರ್ತೀನಿ ಭಕ್ತವತ್ಸಲ ಗೋವಿಂದ